ಇಷ್ಟು ದಿನ ನಿನ್ನ ಆಟ ನಡೀತಾ ಇತ್ತು, ಇನ್ನು ಮುಂದೆ ನನ್ನ ಆಟ ಶುರು. ಅದ್ ಹೇಗ್ ನೀನ್ ಲಕ್ಷ್ಮಣ್ ಕಾಪಾಡ್ತೀಯೋ ನಾನು ನೋಡ್ತೀನಿ. ಬಾ ಪ್ರಿಯಾ, ಕೂತ್ಕೋ. ಅತ್ತೆ, ಬಾಮ್ಮ, ಅವ್ರ ಕೈಲಾಗ್ಲಿಲ್ಲ ಅಂತ ಸಂಧಾನಕ್ಕೆ ನಿನ್ನನ್ನು ಕಳಿಸಿದಾರ? ಯಾರು ಕರೆದ್ರು ನಾನು ಬರಲ್ಲ. ಅವ್ರು ನನ್ನನ್ನ ಕಳ್ಸಿಲ್ಲ ಅತ್ತೆ. ಮಗ ಸೊಸೆ ಕರೆದಾಗಂತೂ ನೀವು ಬರ್ಲಿಲ್ಲ. ನಾನು ಕರೆದ್ರೆ ಬರ್ತೀರೇನೋ ಅನ್ಕೊಂಡು ಬಂದೆ. ಸಾಧ್ಯನೇ ಇಲ್ಲ ಪ್ರಿಯಾ, ಅವ್ರು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲೇ ಇಲ್ಲ. ಹೌದಾ ಅತ್ತೆ? ಯಾಕೆ? ಇಲ್ಲಿ ನಡೆದಿರೋ ಮಾತುಕತೆ ಎಲ್ಲ ಲಕ್ಷ್ಮಿ ಹೇಳಿಲ್ವಾ? ಹೇಳಿದ್ದಾರೆ ಅತ್ತೆ. ಅವ್ರು ಹೇಳೋದನ್ನ ಕೇಳಿ ತಡ್ಕೊಳಕ್ಕಾಗದೆ ನಾನೇ ಬಂದೆ. ಅದು ಅಲ್ಲದೆ ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತು. ಅಕ್ಕ ರಾಘವ್ ಬೇರೆ ನೀವು ತುಂಬ ನೊಂದ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಮನ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ನೀನು ಒಬ್ಬಳೇ ಪ್ರಿಯಾ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು. ಅದಕ್ಕೆ ಒಂದು ಕಪ್ ಕಾಫಿ ಸಿಗುತ್ತಾ? ಅಯ್ಯೋ, ನಾನು ನೋಡು ನಿಮ್ಮ ಜೊತೆ ಮಾತಾಡ್ತಾ ಕಾಫಿ ಕೇಳೋದೇ ಮರ್ತ್ಬಿಟ್ಟೆ. ತಂದೆ ಇರು. ಅಮ್ಮ ಬನ್ನಿ ಮನೆಗೆ ಹೋಗೋಣ. ನಿಮ್ಮ ಮಗ ಎರಡನೇ ಮದುವೆ ಮಾಡ್ಕೋಬೇಕು ಬೇಡ್ವೋ? ಬನ್ನಿ. ಅಲ್ಲಮ್ಮ, ನೀನೇ ಇಲ್ಲಿರು ಅಂತ ಹೇಳಿ ಈಗ ನೀನೇ ಮನೆ ಕರಿತಾ ಇದೆಯಲ್ಲ? ಹೌದತ್ತೆ, ಎಲ್ಲ ಈ ಕುಟುಂಬದ ಒಳ್ಳೇದಕ್ಕೋಸ್ಕರ. ಈ ಕುಟುಂಬದ ಮಹತ್ವ ಎಷ್ಟು ಅನ್ನೋದು ನನ್ನಂತ ಅನಾಥರುಗಳ್ದೆ ಬೇರೆ ಯಾರಿಗೆ ಗೊತ್ತಿರೋಕ್ ಸಾಧ್ಯ? ಈ ಫ್ಯಾಮಿಲಿನ ಆ ದೇವರು ನನಗೆ ಕೊಟ್ಟಿರೋದಕ್ಕೆ ನಾನೆಷ್ಟು ಸಂತೋಷ ಪಟ್ಟಿದ್ದೀನಿ ಗೊತ್ತಾ ಅತ್ತೆ? ಈ ಕುಟುಂಬಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ ಸಿದ್ಧ. ಈ ಕುಟುಂಬದ ಸಂತೋಷಕ್ಕೋಸ್ಕರ ರಾಘವ್ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಳ್ಳೋಕೆ ಸಿದ್ಧ. ಏನ್ ಹೇಳ್ತಾ ಇದೀಯಮ್ಮ? ಅನಾಥೆಯಾಗಿ ಬೆಳೆದ ನನಗೆ ಸಂಬಂಧ ಅಂದ್ರೇನು, ನಮ್ಮವ್ರಿಗೋಸ್ಕರ ಬದುಕೋದು ಅಂದ್ರೇನು ಅನ್ನೋದು ಈ ಕುಟುಂಬ ಸಿಕ್ಕದ್ಮೇಲೆ ನನಗೆ ಅರ್ಥ ಆಯ್ತು ಅತ್ತೆ. ಈ ಕುಟುಂಬದ ಸಂತೋಷಕ್ಕೋಸ್ಕರ ನಂಗೊಂದೇ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡಿ. ನೀನು ಏನು ಮಾಡಕ್ ಹೊರಟಿದೀಯಾ ಅಂತ ನಿನಗೆ ಗೊತ್ತಾ? ಒಂದು ಸಲ ತಾಳಿ ಕಟ್ಟಿಸ್ಕೊಂಡ್ರೆ ನಿನ್ನ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತು ಅತ್ತೆ. ರಾಘವ್ ಯಾಕೆ ಪ್ರಿಯಾಗ್ ತಾಳಿ ಕಟ್ಟಬಾರ್ದು ಅಂತ ಅಣ್ಣ ಕೇಳಿದಾಗ ನೀವು ಅವನಿಗೆ ಚೆನ್ನಾಗಿ ಬೈದಿರೋ ವಿಷಯನ ಅಣ್ಣ ನನಗೆ ಹೇಳಿದ್ದಾನೆ. ನೀವು ಅವನಿಗೆ ಬೈದಿರೋದ್ರಲ್ಲ ನನಗೆ ಅರ್ಥ ಆಗುತ್ತೆ ನೀವು ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದು. ಹೇಳಿ ಅತ್ತೆ, ನಿಮ್ಮಂತ ಒಳ್ಳೆ ಅತ್ತೆ ನನಗೆ ಸಿಗೋಕ್ ಸಾಧ್ಯನಾ? ಬೇಡಮ್ಮ ಪ್ರಿಯ, ನೀನಿನ್ನೂ ತುಂಬಾ ಚಿಕ್ಕವಳು. ಹಾತದಲ್ಲಿ ಬಾಳ್ ಹಾಳು ಮಾಡ್ಕೋಬೇಡ. ಎಲ್ಲೋ ಹೋಗಿ ಹೇಗೋ ಒಂದಿನ ಸಾಯೋ ಬದಲು ನಿಮ್ಗಿಷ್ಟಾದ್ರೂ ಮಾಡ್ದೆ ಅನ್ನೋ ನೆಮ್ಮದಿ ಇರುತ್ತೆ. ಈ ಮದ್ವೆ ಆಗೋದ್ರಿಂದ ನಿಮ್ ಬಾಳ್ ಬೆಳಕಾಗತ್ತೆ. ನನ್ನ ಜೀವನ ಪಾವನ ಆಗೋಕಷ್ಟು ಸಾಕು. ಆದರೆ ಇದಕ್ಕೆ ರಾಘವ ಒಪ್ಕೋಬೇಕಲ್ಲಮ್ಮ. ನಾನು ಅಷ್ಟು ಹಠ ಮಾಡಿದ್ರು ದೇವರ ಮುಂದೆ ಪ್ರಮಾಣ ಮಾಡೋದಕ್ಕೆ ರಾಘವ ಒಪ್ಕೊಳ್ಳಿಲ್ಲ. ಅತ್ತೆ, ರಾಘವ್ ಪ್ರಮಾಣ ಮಾಡದೇ ಇದ್ರೆ ಏನು? ನಿಮ್ಮೆಲ್ಲರೂ ಹಿತಕ್ಕೋಸ್ಕರ ಆ ಸಾಯಿನಾಥನ ಮೇಲೆ ನಾನು ಪ್ರಮಾಣ ಮಾಡ್ತೀನಿ. ರಾಘವ್ನ ನಾನು ಮದ್ವೆ ಆಗೇ ಆಗ್ತೀನಿ.